ಡಯಾಬಿಟೀಸ್ ಇದ್ದವರು ತಮ್ಮ ಪಾದದ ಆರೈಕೆಗಳನ್ನ ಹೇಗೆ ಮಾಡ್ಕೋಬೇಕು? ನಮ್ಮ ಪಾದಗಳನ್ನ ಮುಖದ ರೀತಿ ನೋಡ್ಕೋಬೇಕು. ಮುಖನ ಹೇಗೆ ದಿನಾಗ್ಲೂ 2 ಬಾರಿ ತೊಳ್ಕೊತೀವಿ, ಅದೇ ರೀತಿ ಪಾದಗಳನ್ನ ಕನಿಷ್ಠ ಪಕ್ಷ 2 ಬಾರಿ ನಾವು ತೊಳ್ಕೋಬೇಕಾದ್ರೆ ಸೋಪ್ ಬಳಸೋದಿಲ್ಲ, ಆದ್ರೆ ಮುಖದ ಆರೈಕೆ ಮಾಡುವಾಗ ಸೋಪಿಂದ ತೊಳಿತೀವಿ. ಅದೇ ರೀತಿ ಪಾದಗಳನ್ನ ಸೋಪ್ ಹಾಕಿ ಚೆನ್ನಾಗಿ ತೊಳ್ಕೋಬೇಕು. ತೊಳ್ಕೊಂಡಾದ ತಕ್ಷಣ ಪಾದನ ಜಸ್ಟ್ ನಾವು ಮ್ಯಾಟ್ ಮೇಲೆ ಒರೆಸ್ಕೊಂಡು ಬಂದ್ಬಿಡ್ತೀವಿ. ಅಷ್ಟು ಮಾಡಿದ್ರೆ ಸಾಲಲ್ಲ. ಮುಖನ ಹೇಗೆ ಚೆನ್ನಾಗಿ ಒರೆಸ್ಕೋತೀವೋ ಅದೇ ರೀತಿ ಇದಕ್ಕೆ ಪ್ರತ್ಯೇಕವಾಗಿ ಒಂದು ಟವಲ್ ಇಟ್ಕೊಂಡು ಪಾದಗಳನ್ನು ಚೆನ್ನಾಗಿ ಒರೆಸ್ಕೋಬೇಕು. ಪಾದಗಳಲ್ಲಿ ಏನಾದರೂ ಕ್ಯಾಲಸ್ ಇದೆಯಾ, ಗಟ್ಟಿ ಚರ್ಮ ಇದೆಯಾ, ಏನಾದರೂ ಕೆಂಪಗಾಗಿದೆಯಾ ಅನ್ನೋದನ್ನು ಪ್ರತಿ ದಿನ ನೋಡ್ಕೊಳ್ಬೇಕು. ಪಾದಗಳನ್ನು ಒಣಗದೇ ಇರೋ ಹಾಗೆ ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಅಥವಾ ಕೊಬ್ಬರಿ ಎಣ್ಣೆ ಬಳಸಬೇಕು. ಪಾದಗಳಿಗೂ ಒಂದು ಸ್ಕ್ರೀನ್ ಬೇಕು. ಯಾವ ಥರದ್ದು ಪಾದರಕ್ಷೆ ಬೇಕು ಅಂತ ಹೇಳಿದ್ರೆ ಮನೆ ಒಳಗೆ ಒಂದು ಜೊತೆ ಚಪ್ಪಲಿ, ಹೊರಗಡೆಗೆ ಒಂದು ಜೊತೆ ಚಪ್ಪಲಿ ಪ್ರತಿಯೊಬ್ಬರು ಡಯಾಬಿಟಿಕ್ ನ್ಯೂರೋಪತಿ ಇದ್ದವರು ಕಡ್ಡಾಯವಾಗಿ ಬಳಸಲೇಬೇಕು. ಉಗುರುಗಳನ್ನ ನಾವು ಕಾಲಕ್ಕೆ ಟ್ರಿಮ್ ಮಾಡಬೇಕು. ಟ್ರಿಮ್ ಮಾಡುವಾಗ ನಾವು ಆ ಕರ್ವೇಚರ್ ಪ್ರಕಾರ ಕಟ್ ಮಾಡಬಾರ್ದು. ವಿ ಹ್ಯಾವ್ ಟು ಕಟ್ ಇಟ್ ಸ್ಟ್ರೈಟ್ ಅಕ್ರಾಸ್. ಶಾರ್ಪ್ ಎಡ್ಜಸ್ನ ಫೈಲ್ ಮಾಡಿ ಅದನ್ನು ಸ್ಮೂತ್ ಮಾಡಬೇಕಾಗತ್ತೆ.